ಬಸ್ಸು ಇವಾಗ ತಾನೇ ಗೋಲ್ರಟ್ಟಕ್ಕೆ ಹೋಗ್ತಾ ಇದೆ. ಸೊ ನಾನು ಕೂಡ ಇವಾಗ ಹೋಗಬೇಕು ಬಸ್ ಸ್ಟ್ಯಾಂಡ್ಗೆ. 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 67. ಇವತ್ತು ಕಾಲೇಜ್ ರೆಡಿಯಾಗಿದ್ದೀನಿ. ಜಸ್ಟ್ ಇವಾಗೇನು ಬಸ್ಸು ಹೋಯ್ತು ಗೋಲ್ರಟ್ಟಕ್ಕೆ. ಸೊ ಹೋಗಿ ಬರೋ ಅಷ್ಟೊತ್ತಿಗೆ 10 ನಿಮಿಷ ಬೇಕು. ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ. ಇವಾಗೇನು ಬಸ್ ಸ್ಟ್ಯಾಂಡಿಗೆ ಹೋಗೋದೊಂದೇ ಬಾಕಿ. ಇವತ್ತು ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ನ ಅವಣ್ಣ ಬಸ್ ಸ್ಟ್ಯಾಂಡಿಗೆ ತಂದು ಕೊಡ್ತೀನಿ, ತಗೊಂಡು ಹೋಗ್ಬೇಡಪ್ಪ ಅತ್ಲಾಗೆ ಅಂತ ಅಂದರು. ಸೊ ಹಂಗಾಗಿ ಸಿಲ್ವರ್ ಪ್ಲೇ ಬಟನ್ ಅವಾರ್ಡು ಇವತ್ತು ರಿಸೀವ್ ಮಾಡ್ಕೋಬೇಕು ಹೊಸದುರ್ಗದಲ್ಲಿ. ನೋಡೋಣ ಅವಣ್ಣ ಕೊಡ್ತಾರೋ ಏನು ಸೀದಾ ಮನೆಗೆ ತಂದು ಕೊಡ್ತಾರೋ. ಒಟ್ನಲ್ಲಿ ಕೊಡ್ತಾರೆ. ಒಟ್ನಲ್ಲಿ ಇವತ್ತು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತಂದು ಕ್ಯೂರಿಯಾಸಿಟಿ ಇದೆ ಯಾವಾಗ ಸಿಗುತ್ತೆ ಅಂತ. ಇವತ್ತು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 10 ನಿಮಿಷ ಬೇಗನೆ ಹೊರಟಿದ್ದೆ. ಸೊ ಇವಾಗ ಸೀದಾ ಹೋಗ್ಬೇಕು ಬಸ್ ಸ್ಟ್ಯಾಂಡಿಗೆ. ಏನಪ್ಪ ಅಂತಂದರೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಅಂತ ನೆನೆಸ್ಕೊಂಡ್ರೆ ಒಂಥರ ಖುಷಿಯಾಗುತ್ತೆ. ಏಕೆಂತಂದರೆ ತುಂಬ ಯೂಟ್ಯೂಬರ್ಸ್ಗಳ ಕನಸು ಸಿಲ್ವರ್ ಪ್ಲೇ ಬಟನ್ ಅವಾರ್ಡು. ಹಂಗಾಗಿ ಈ ಅದೃಷ್ಟ ನನಗೂ ಕೂಡ ಬಂದೈತೆ. ತುಂಬ ಕಷ್ಟಪಟ್ಟಿದ್ದೀನಿ. 3 ವರ್ಷ ಆಯಿತು. ಯಾರು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಕ್ರೇಜಿ ಗೇಮಿಂಗ್ ಕನ್ನಡ ಚಾನಲ್ ಅವ್ರಿಗೆ ಗೊತ್ತಿರುತ್ತೆ. ಇವತ್ತು ನಾನೇ ಸ್ವಲ್ಪ ಬೇಗ ಬಂದಿದ್ದೆ, ಆದರೆ ಬಸ್ಸು ಕರೆಕ್ಟಾಗಿ 8:30ಕ್ಕೆ ಬರೋದು. ಈ ಬಸ್ಸು ಕೂಡ ಇವತ್ತು ಲೇಟಾಗೇ ಬಂತು. ಡೈಲಿ ಲೇಟಾಗೇ ಬರ್ತೈತೆ. ಮೊದಲು 8:20ಕ್ಕೆ ಬರೋದು. ಇವಾಗ ಗೋಲ್ರಟ್ಟಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ 8:30 ಆಗುತ್ತೆ. ಸೊ ಫೈನಲಿ ಬಸ್ ಅಂತೂ ಬಂತು. ಸೀಟ್ ಸಿಗುತ್ತೆ ಹೆಂಗಂತ ಡೌಟ್ ಇತ್ತು. ಸೀಟು ಕೂಡ ಸಿಕ್ತು. ಈ ಬಸ್ಸು ಇವತ್ತು ಹೊಸದುರ್ಗ ರೀಚ್ ಆಗೋ ಅಷ್ಟೊತ್ತಿಗೆ 9:20 ಆಗಿತ್ತು. ಡೈಲಿ ಒಂದು 9:05, 9:10ಕ್ಕೆ ಬರ್ತಿದ್ದಿದ್ದು ಬಸ್ಸು. ಸೊ ಇತ್ತೀಚೆಗೆ ಯಾಕೆ ಫುಲ್ಲು ಲೇಟಾಗಿ ಬರೋ ಹತ್ತೈತಿ. ಇವತ್ತು ಕೂಡ 9:20 ಅಷ್ಟೊತ್ತಿಗೆ ಬಂತು. ಫೈನಲಿ ಕೊರಿಯರ್ ಬಾಯ್ ಅಣ್ಣ ಬಂದಿತ್ತು. ಸೊ ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ನ ಫೈನಲಿ ಈಸ್ಕೊಂಡೆ. ಇಲ್ಲಿ ನೋಡ್ತಿರ್ಬೋದು ಇದೆಷ್ಟು ಚಿಕ್ಕದಾಗಿದೆ ಅಂತಂದು. ಎಷ್ಟು ಬಂದೈತೆ ಗುರು ಅಂದರೆ ಇದು ಮಾಮೂಲಿ ಮೊದಲೆಲ್ಲ ಸ್ವಲ್ಪ ದೊಡ್ಡದು ಬರ್ತಿತ್ತು. ಸೊ ಇವಾಗ ಸ್ವಲ್ಪ ಚಿಕ್ಕದು ಬಂದಿದೆ. ಅವಾರ್ಡ್ ಇಸ್ಕೊಂಡು ಸೀದಾ ನಮ್ಮ ಟಾಮಿ ಇಲ್ಲಿ ರೇಷನ್ ಅಂಗಡಿಗೆ ಬಂದಿದ್ದ. ಯಾಕೆಂತಂದರೆ ಅವನೇನೋ ತಗೊಳ್ಳೋದಿತ್ತಂತೆ, ಹಂಗಾಗಿ ರೇಷನ್ ಅಂಗಡಿಗೆ ಬಂದಿದ್ದ. ಸೊ ರೇಷನ್ ಅಂಗಡಿಯಿಂದ ಸೀದಾ ನಾವು ಇಲ್ಲಿ ಜಯದೇವ ಕ್ಯಾಂಟೀನಿಗೆ ಬಂದ್ವಿ. ಇವತ್ತು ಟೈಮ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಅವಾರ್ಡ್ ಇಸ್ಕೊಂಡು ಸೀದಾ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು. ಆದರೆ ಏನು ಮಾಡೋಣ, ಅಲ್ಲಿ ಫುಲ್ಲು ರಶ್ ಆಗಿದ್ದರಿಂದ ಇವತ್ತು ತಿನ್ನೋಕ್ಕೆ ಟೈಮ್ ಆಗಲ್ಲಪ್ಪ, ಸೀದಾ ಹೋಗೋಣ ನಡಿ ಅಂತಂದು ಸೀದಾ TB ಸರ್ಕಲಲ್ಲಿರುವಂಥ ಗೋಕುಲ ದರ್ಶಿನಿ ಹೋಟೆಲ್ಗೆ ಬಂದ್ವಿ. ಗೋಕುಲ ದರ್ಶಿನಿಗೆ ಬಂದ್ವಿ. ಇಲ್ಲೂ ಕೂಡ ರಶ್ ಅಂದರೆ ರಶ್ಶು. ಬೆಳಗ್ಗೆ ಹೊತ್ನಾಗ ಮೊದಲೇ ಕೇಳಬೇಕಾ ರಶ್ ಇದ್ದೇ ಇರ್ತೈತಿ. ಸೊ ಹಂಗಾಗಿ ಇಲ್ಲಿ ನಾನೇನು ತಗೊಂಡಪ್ಪ ಅಂತಂದರೆ 3 ಇಡ್ಲಿ 1 ವಡೆ. ಸೊ ಸಾಕು, ಟೈಮ್ ಆಗಿತ್ತು, ಇಷ್ಟು ತಿಂದು ಹೋಗೋಣ ಅಂತ ಸೀದಾ ಹೊರಟ್ವಿ. ಸೊ ನಮ್ಮ ಟಾಮಿ ಫ್ರೆಂಡಿಂದು ಒಂದು ಸ್ಕೂಟಿ ಬಂತು. ಸದ್ಯ ಇವತ್ತು ಡ್ರಾಪ್ ಆಗ್ದ ಹುಡುಗ, ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡೋದು. ಎಷ್ಟು ಅಂತಂದರೆ ಆಲ್ರೆಡಿ 9:35 ಆಗಿತ್ತು. 9:35 ಏನು 9:40 ಆಗಿತ್ತು. ಕಾಲೇಜ್ ಹತ್ರ ರೀಚ್ ಆಗೋ ಅಷ್ಟೊತ್ತಿಗೆ 9:45 ಆಯಿತು. 9:45 ಆಯಿತು ಕಾಲೇಜ್ ಹತ್ರ ರೀಚ್ ಆಗೋ ಅಷ್ಟೊತ್ತಿಗೆ. ಸೊ ಇವತ್ತು ಫಸ್ಟ್ ಪೀರಿಯಡ್ ಇದ್ದಿದ್ದರಿಂದನೇ ಸ್ವಲ್ಪ ಬೇಗ ಬರಬೇಕಾಗಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ಅವಾರ್ಡ್ ಇಸ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಆದರೂ ಒಂಥರ ಖುಷಿ ಆಗ್ತಿತ್ತು ಇವತ್ತು ಕಾಲೇಜಿಗೆ ಬರೋ ಅಷ್ಟೊತ್ತಿಗೆ. ಸಮಯ 1:15. ಈಗ ಕಾಲೇಜು ಮುಗೀತು. ಸೊ ಕಾಲೇಜಿನ 4 ಪೀರಿಯಡ್ಗಳನ್ನು ಕೇಳ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ಬೇಕಾಗಿತ್ತು. ಬಿಸಿಲು ರಾಮ ಹೊಡಿತಿತ್ತು. ಎಷ್ಟು ಗುರು ನಿಜವಾಗ್ಲೂ ಸಾಕಾಗೋದು ಗುರು. ಇವತ್ತಂತೂ ಭಾಳ ಅಂದರೆ ಭಾಳ ಬಿಸಿಲು. ಸೊ ಮಧ್ಯಾಹ್ನನೂ ಕೂಡ ಎಲ್ಲಿಗೆ ಬಂದಪ್ಪ ಅಂದರೆ ಇವತ್ತು ರಾಘವೇಂದ್ರ ಬೆಣ್ಣೆ ದೋಸೆ ಹೋಟೆಲ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಬೆಣ್ಣೆ ದೋಸೆ ಹೋಟ್ಲಿಗೆ ಬಂದು 2 ಖಾಲಿ ದೋಸೆ ತಗೊಂಡೆ. ಟೈಮ್ ಆಗಿತ್ತು, ಹಂಗಾಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಹೋಟೆಲಿಗೆ ಬಂದಿದ್ದು. ಸೊ ಏನು ಗುರು ನೀನು ಯಾವಾಗಲೂ ಬರೀ ಹೋಟ್ಲಲ್ಲೇ ತಿಂತೀಯ, ಬೆಳಗ್ಗೆ ಮಧ್ಯಾಹ್ನ ಅಂತೀರಾ? ಬೆಳಗ್ಗೆ ಹೊತ್ತಲ್ಲಿ ಬೆಳಗ್ಗೆ 8 ಗಂಟೆ 8:15 ಅಲ್ಲೆಲ್ಲ ನಮ್ಮ ಮನೆಯಲ್ಲಿ ತಿಂಡಿ ಮಾಡಿರಲ್ಲ. ಸೊ ಹಂಗಾಗಿ ಇನ್ನೇನು ಕ್ಯಾಂಟೀನಲ್ಲಿ ಹೋಟ್ಲಲ್ಲಿ ತಿನ್ನಬೇಕಾಗುತ್ತೆ. ಮಧ್ಯಾಹ್ನ ಮತ್ತೆ ಮನೆಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ. 3:30 4 ಗಂಟೆ ಆಗಿಬಿಡುತ್ತೆ. ಸೊ ಹಂಗಾಗಿ ಇಲ್ಲೇ ತಿಂದು ಆರಾಮಾಗಿ ಹೋಗ್ತೀನಿ ಮನೆಯಲ್ಲಿ. ಇನ್ನೇನು ಮತ್ತೆ ಹೋಗಿ ಅಮ್ಮ ಅಡುಗೆ ಮಾಡು ಅಂತ ಹೇಳೋದು, ಅದಕ್ಕಾಗಿಯೇ ಸುಮ್ಮನೆ ಇಲ್ಲೇ ತಿಂದು ಹೋಗ್ಬಿಡೋದು ಬೆಳಗ್ಗೆ ಮಧ್ಯಾಹ್ನ. ಹಂಗಾಗಿ ನಾನು ಹೋಟ್ಲಲ್ಲಿ ತಿನ್ನೋದು ಅಷ್ಟೇ. ನೀವು ಒಬ್ಬರು ಕಮೆಂಟ್ ಹಾಕಿದ್ರು ನಿನ್ನೆ, ಯಾಕೆ ಗುರು ನೀನು ನಿಮ್ಮ ಮನೇಲಿ ಅಡುಗೆ ಮಾಡಲ್ವಾ, ಯಾವಾಗಲೂ ಬರೀ ಹೋಟ್ಲಲ್ಲೇ ತಿಂತೀಯ ಅಂತಂದೆಲ್ಲ ಕೇಳ್ತಿದ್ರು. ಅದಕ್ಕಾಗಿ ಹೇಳಿದ್ದು. ಸೊ ಬಸ್ಸು ಖಾಲಿ ಇತ್ತು. ಈ ಬಸ್ಸು ಪರ್ಮನೆಂಟಾಗೆ ಬರುತ್ತೆ ಅಂತ ಡೌಟು. ಹಂಗಾಗಿ ಈ ಬಸ್ಸಿಗೆ ಸ್ವಲ್ಪ ಜನ ಇತ್ತೀಚೆಗೆ ಕಮ್ಮಿ ಆಗಿದ್ದಾರೆ. ಮೊದಲೆಲ್ಲ ಸ್ವಲ್ಪ ತುಂಬೋದು ಆ ಬ್ಲೂ ಕಲರ್ ಬಸ್ ಬಂದಾಗ. ಸೊ ನಾನು ಸೀದಾ ಬಂದು ಇಲ್ಲಿ ಕ್ಯಾಬಿನ್ ವ್ಯೂ ಕಾಣಿಸೋ ಥರ ಆರಾಮಾಗಿ ಡೋರ್ ಹಿಂದೆ ಸೀಟಲ್ಲಿ ಕೂತ್ಕೊಂಡೆ.
ಬಾಯಾರಿಕೆ ಆಗಿತ್ತು ಅಂತ ಬಾಟ್ಲು ನೋಡ್ತೀನಿ ನೀರೇ ಇಲ್ಲ, ಫುಲ್ ಖಾಲಿ ಆಗಿಬಿಟ್ಟವೆ. ಸೊ ಆಲ್ರೆಡಿ 2 ಲೀಟ್ರ್ ನೀರು ಕುಡಿದಿದ್ದೆ ನಾನು, ಯಾಕೆಂತಂದರೆ ಮಳೆಗೆಲ್ಲ ತುಂಬ ಬಾಯಾರಿಕೆ ಆಗಿತ್ತು. ಹಂಗಾಗಿ ಅರ್ಧ ಲೀಟ್ರ್ ನೀರು ಬಾಟ್ಲು ತಗೊಂಡೆ. ಸೊ ಇಲ್ಲಿ ನಮ್ಮ ಹೊಸದುರ್ಗ ಬಸ್ ಸ್ಟ್ಯಾಂಡಲ್ಲಿ ಯಾವ್ಯಾವ ಬಸ್ ಇದಾವೆ ಅಂತ ತೋರಿಸ್ತೀನಿ ನೋಡ್ರಿ. ಸೊ ಇದು ರೆಡಿ ಎಕ್ಸ್ಪ್ರೆಸ್, ಹಿರಿಯೂರಿಗೆ ಹೋಗುವಂಥ ಬಸ್ಸು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಲೆಫ್ಟ್ಗೆ ಯಾವುದೋ ನಿಂತೈತಲ್ಲ, ಇದು ಸಿದ್ದರಾಮೇಶ್ವರ, ತುಂಬ ಜನರ ಬಹು ಬೇಡಿಕೆಯ ಬಸ್ಸು. SRMS ತೋರಿಸು ಗುರು ಅಂತ ಕೇಳ್ತಿರಲ್ಲ ನೀವು, ನಮ್ಮ ಗೇಮಿಂಗ್ ಚಾನಲ್ ಸಬ್ಸ್ಕ್ರೈಬರ್ಸು ನೋಡ್ರಿ, SRMS. ಆಮೇಲೆ ಇದು ಮೂಕಾಂಬಿಕಾ. ಹಂಗೆ ಇಲ್ಲೊಂದು ಯಾವುದೋ ನಿಂತಿದೆಯಲ್ಲ, ಇದು ಜಯದೇವ ಸಿಂಚನ ಅಂತ ಐತೆ, ಅದು ಜಯದೇವ ಬಸ್ಸು. ಇದು ಮಾರುತಿ ಕೋಚು ಬಸ್, ಇದು ಮಂಜುನಾಥ. ಇದು ನಮ್ಮದು ಅಲ್ಟ್ರಾ ಡಿಲಕ್ಸು ತಿಪ್ಪೇಸ್ವಾಮಿ ಬಸ್ಸು. ಇದೇ ನಮ್ಮ ಬಸ್ಸು, ಅದು ಬ್ಲೂ ವೈಟ್ ಕಲರ್ ಬಸ್ ಬಂದಿಲ್ಲ ಇವತ್ತು. ಇವಾಗ ಸೀದಾ ಬಸ್ ಹತ್ಕೊಂಡು ಆರಾಮಾಗಿ ಕೂತ್ಕೋಬೇಕು, ಇನ್ನು ಬಸ್ ಹೊರಡೋಕ್ಕೆ ಟೈಮ್ ಇತ್ತು. ಗೇರ್ ಬಾಕ್ಸ್ ಹತ್ರ ನೋಡ್ತಿರ್ಬೋದು, ಅಲ್ಲಿ ಏನೋ ಹೊಗೆ ಬರ್ತೈತೆ ಅಂತ ಕೇಳ್ತೀರಾ. ಬಸ್ಸು ಫುಲ್ ಹೀಟ್ ಆಗಿತ್ತು, ರೇಡಿಯೇಟ್ರಿಗೆ ನೀರೇ ಹಾಕಿರಲಿಲ್ಲ ಗುರು. ಸೊ ಫುಲ್ ಹೀಟಾಗಿ ಹೊಗೆ ಬರ್ತಿತ್ತು. ಅದನ್ನ ನೋಡ್ಕೊಂಡಂಗೆ ಎಲ್ಲ ಒಣ್ಣ ಸುಮ್ಮನೆ ಹೊಡಿತಾ ಇತ್ತು ಬಸ್ಸ. ಆಮೇಲೆ ನೋಡಿದ್ರು ಅವಣ್ಣ ನೋಡ್ತಿರ್ಬೋದು, ಇಲ್ಲೇನೋ ಹೊಗೆ ಬರ್ತೈತಲ್ಲ ಅಂತಂದು. ಸೊ ಅದು ಫುಲ್ಲು ಹೀಟ್ ಆಗಿಬಿಟ್ಟಿತ್ತು ಬಸ್ಸು. ಹಂಗಾಗಿ ಮಾಡಿದ ಕೆರೆಗೆ ಬಂದು ನಿಲ್ಸಿದ್ರು. ಅವಣ್ಣ ಬೈಯಕತ್ತಿತ್ತು ಕಂಡಕ್ಟ್ರಿಗೆ, ನೋಡು ಎಷ್ಟು ಹೀಟ್ ಆಗೈತಂತಂದು. ಗುರು ಅದನ್ನ ತೆಗೆದ್ರು ಗುರು, ಹಂಗೆ ಒಂದೇ ಸತಿ ಬಗ್ಗನಂಗೆ ಬಂದ್ಬಿಡ್ತು. ಫುಲ್ಲು ಹೊಗೆ ಅಂದರೆ ಹೊಗೆ. 10 ಲೀಟ್ರ್ ನೀರು ಹಾಕಿದ್ರೇನಪ್ಪ, 1 ಬಕೆಟ್ ನೀರು ಸುರಿದಿದ್ದು ಮುಂದಗಡೆಯಲ್ಲಿ ಗೇರ್ ಬಾಕ್ಸ್ ಹತ್ರ ರೇಡಿಯೇಟ್ರಿಗೆ. ಸೊ ಫುಲ್ಲು ನೀರು ಹಾಕಿ ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟೇ ಆಗಂಗಿಲ್ಲ ಬಸ್ಸು, ಬರೀ ಸ್ವಲ್ಪೇ ಆಗಂಗಿಲ್ಲ ಗುರು. ಸೊ ಆಮೇಲಿಂದ ಹೆಂಗೆಂಗೋ ತಳ್ಳಿ ಸ್ಟಾರ್ಟ್ ಮಾಡಿದ್ರು. ಸೊ ನೋಡ್ರಿ ಸ್ಟಾರ್ಟೇ ಆಗಂಗಿಲ್ಲ. ಫೈನಲಿ ಸ್ಟಾರ್ಟ್ ಆಯಿತು ಬಸ್ಸು. ಇವಾಗ ಹೋಗಬೇಕು, ಟೈಮ್ ಆಗಿತ್ತು ಆಲ್ರೆಡಿ. ಹೇಳ್ಬೇಕಂದ್ರೆ ಈ ಬಸ್ ಬೇಗ ಬರಬೇಕಾಗಿತ್ತು, ಒಂದು 3 ಗಂಟೆ ಅಷ್ಟೊತ್ತಿಗೆ ಮಾಡಿದ ಕೆರೆ ಬರಬೇಕಾಗಿತ್ತು. ಆದರೆ ಅದು ನೀರು ಖಾಲಿಯಾಗಿ ಫುಲ್ಲು ಹೀಟ್ ಆಗಿಬಿಟ್ಟು ಬಸ್ಸು ಪಿಕಪ್ ಇಲ್ದಂಗೆ ಆಗಿ ಮೆಲ್ಲಕ್ಕೆ ಬರೋ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಇವತ್ತು. ಸೊ ಇದು ಇನ್ನು ಎಷ್ಟೊತ್ತಿಗೆ ಹೋಗುತ್ತೋ ಏನು, ಅಲ್ಲೆಲ್ಲರೂ ಆಫ್ ಆಗುತ್ತೋ ಅಂತ ಡೌಟ್ ಆಗಿಬಿಟ್ಟಿತ್ತು. ಆದರೂ ಬಸ್ಸು ಬಂತು ಫೈನಲಿ. ಮತ್ತೆ ಆಲ್ರೆಡಿ ಲೇಟ್ ಆಗಿರೋದಲ್ದೇನೆ ಡೀಸೆಲ್ ಬೇರೆ ಹಾಕ್ಸ್ಬೇಕಂತೆ. ಇನ್ನು ಡೀಸೆಲ್ಲಿಗೆ ಹೊಡೆದ್ರು ಮಾಡಿದ ಕೆರೆಯಲ್ಲಿ. ಇನ್ನು ಇದನ್ನು ಡೀಸೆಲ್ಲು ಹಾಕಿಸ್ಕೊಂಡು ಬಿಡೋ ಅಷ್ಟೊತ್ತಿಗೆ ಇನ್ನೂ ಎಷ್ಟೊತ್ತಾಗುತ್ತಪ್ಪ ನಂಗಾಗಿತ್ತು. ಏಕೆ ಅಂತಂದರೆ ಟೈಮು ತುಂಬ ಲೇಟ್ ಆಗಿಬಿಟ್ಟಿತ್ತು ಇವತ್ತು ಊರಿಗೆ ಬರೋ ಅಷ್ಟೊತ್ತಿಗೆ. ನಮ್ಮೂರಿಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 3:15 3:15 ಆಗಿಬಿಟ್ಟಿತ್ತಪ್ಪ ಸೀದಾ ಬರೋ ಅಷ್ಟೊತ್ತಿಗೆ. ಸೊ ಬಸ್ನ ಇಳಿದು ಸೀದಾ ಮನೆಗೆ ಹೋಗಬೇಕಾಗಿತ್ತು. ನೋಡ್ರಿ ಫಾರ್ಚುನರ್ ಪಾಪ ವಜ್ಜಕ್ಕೆ ಚೇಂಜೇ ಕೊಟ್ಟಿಲ್ಲ ಇವಣ್ಣ, ಚೇಂಜೇ ಕೊಡ್ದಂಗೆ ಸೀದಾ ಹೋಗ್ಬಿಟ್ಟ. 5 ರೂಪಾಯಿ ಚೇಂಜ್ ಕೊಡಬೇಕಾಗಿತ್ತು. ಹಂಗೆ ಎಷ್ಟ ಅನಿಸುತ್ತೆ ಚೇಂಜು, ಫಸ್ಟ್ಗೆ ಇಸ್ಕೋಬೇಕಪ್ಪ. ಚೇಂಜ್ ಏನಾದ್ರು ಇದ್ದರೆ ಹಿಂಗೆಲ್ಲ ಮತ್ತೆ ಬಸ್ಸು ಅಲ್ಟಾಗ ಇಸ್ಕೊಳ್ಳೋದಲ್ಲ. KSRTC ಬಸ್ಸಲ್ಲಿ ಚೀಟಿಯಿಂದ ಬರ್ಕೊಟ್ಟಿರ್ತಾರೆ, ಪ್ರೈವೇಟಲ್ಲಿ ಅಂಥದ್ದು ಇಲ್ಲ. ಸೊ ನಾವೇ ನೆನಪು ಮಾಡಿ ಇಸ್ಕೊಂಡಂಗೆ, ಇಲ್ಲ ಅಂದರೆ ಕ್ಯಾಬಿನಹಿ. ಫೈನಲಿ 1 ಲೀಟ್ರ್ ಬಾಟ್ಲು ಕೂಡ ಖಾಲಿಯಾಗಿದೆ, ಅರ್ಧ ಲೀಟ್ರ್ ಬಾಟ್ಲು ಕೂಡ ಖಾಲಿಯಾಗಿದೆ. ಸೊ ಅಲ್ಲಿಗೆ ಕರೆಕ್ಟಾಗಿ 3 ಲೀಟ್ರ್ ನೀರು ಕೊಡ್ದಂಗೆ ಆಯಿತು. ಇನ್ನೊಂದು ಲೀಟ್ರು ಈ ಬಾಟ್ಲಲ್ಲಿ ನೀರು ಕುಡಿದ್ಬಿಟ್ರೆ ಇವತ್ತಿನ ಟಾಸ್ಕು ಕಂಪ್ಲೀಟ್ ಆಗುತ್ತೆ. 2 hours later. ಇವತ್ತಿನ ರಾತ್ರಿ ಊಟ ಚಪಾತಿ. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಈಗ ಸ್ವಲ್ಪ ಹಣ್ಣುಗಳನ್ನ ತಿನ್ನಬೇಕು, ದಾಳಿಂಬೆ ಹಣ್ಣು ಮತ್ತು ಇದು ಆ್ಯಪಲ್ಲು. ಈಗ ಸಮಯ 9:50. ಸೊ ಇವತ್ತು 5 ಟಾಸ್ಕ್ಗಳನ್ನೂ ಕೂಡ ಕಂಪ್ಲೀಟ್ ಮಾಡಿದ್ದಾಯಿತು, ನೀರು ಕುಡಿದಿದ್ದಾಯಿತು. ಬೆಳಗ್ಗೆನೇ ವರ್ಕೌಟ್ ಮಾಡಿದ್ದೆ, ಆದರೆ ಇವತ್ತು ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತಿನ ಸ್ಪೆಷಲ್ ಸಿಲ್ವರ್ ಪ್ಲೇ ಬಟನ್. ಫೈನಲಿ ಯೂಟ್ಯೂಬ್ ಅವಾರ್ಡ್ ಬಂತು ಇವತ್ತು. ನೋಡ್ತಿರ್ಬೋದು ಇಲ್ಲಿ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ಬಂದಿದೆ. ಯೂಟ್ಯೂಬ್ ಅಂತ ಕಾಣಿಸ್ತಿರುವಂಥದ್ದು. ಸೊ ಯೂಟ್ಯೂಬ್ ಅವಾರ್ಡ್ ಬಂದೈತೆ ಫೈನಲಿ. ಇವತ್ತು ಬೆಳಗ್ಗೆ ಈಸ್ಕೊಂಡೆ ಅವಾರ್ಡು.
ನೋಡ್ತಿರ್ಬೋದು ಯಾವ ಥರ ಇದೆ ಅಂತಂದು ತುಂಬ ಖುಷಿ ಆಗ್ತಿದೆ. ಅನ್ಬಾಕ್ಸಿಂಗ್ ಯಾವಾಗಪ್ಪ ಅಂತ ಕೇಳ್ತೀರಾ, ಇದನ್ನು ಇನ್ನೂ ಬಾಕ್ಸೇ ಓಪನ್ ಮಾಡಿಲ್ಲ ನಾನು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸೀಲು ಇನ್ನೂ ಹಂಗೆ ಇದೆ. ಸೊ ಓಪನ್ ಮಾಡಿಲ್ಲ ನಾನು, ಇದನ್ನ ಓಪನ್ ಮಾಡಬೇಕು. ಯಾವಾಗ ಓಪನ್ ಮಾಡ್ತೀನಿ ಅಂತ ಹೇಳ್ತೀನಿ. ನಾಳೆ ಅಥವಾ ನಾಡಿದ್ರಲ್ಲಿ ಇದನ್ನು ಓಪನ್ ಮಾಡಿ ಇದರೊಳಗೆ ಅವಾರ್ಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.